ಸ್ಟ್ರಾಂಗ್ ಆಗಿದ್ದಾಳೆ. ನನ್ಗೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ಟೇಕ್ ಎ ಡಿಸಿಷನ್. ಏಯ್, ನೀನ್ ಸುಮ್ಮನೆ ಇರೋ. ಗೆದ್ದವ್ರಿಗೆ ಪ್ರೈಸ್ ಸಿಗೋದು. ಗೆಲ್ಬೇಕಾಗಿರೋದು ನೀನ ಅವಳ. ಯು ಕ್ಯಾನ್ ಡೂ ಇಟ್ ಜೆನಿ. ಕಮ್ ಆನ್ ಜೆನಿ, ರೈಟ್ ಇಂದ ಅಟ್ಯಾಕ್ ಮಾಡು. ಶಿ ಇಸ್ ಎ ಲೆಫ್ಟ್ ಹ್ಯಾಂಡರ್. ರೈಟ್ ಸೈಡ್ ವೀಕ್ ಆಗಿರುತ್ತೆ. ಟೇಕ್ ಇಟ್ ಆಸ್ ಅನ್ ಅಡ್ವಾಂಟೇಜ್. ಮೈಕ್ ಪ್ಲೀಸ್. ಮತ್ತೆ ಯಾವಾಗ ಬರೋದು? ತುಂಬಾ ಲೇಟ್ ಎಲ್ಲ ಮಾಡ್ಕೋಬೇಡ. ಅವನಿನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಿಲ್ಲ, ಸರಿನಾ? ನಿನ್ನ ಮೊಬೈಲ್ ನಿನ್ ಜೊತೆಲೇ ಇರ್ಲಿ, ಓಕೆ? ನೀವ್ ಮೈಕ್ ಬಗ್ಗೆ ಏನೇನೋ ಹೇಳ್ಬೇಡಿ. ಫೋನ್ ಕೈಯಲ್ಲೇ ಇರುತ್ತೆ. ಬಾಯ್. ಬಾಯ್. ಏನಾಯ್ತು? ಈ ಕಡೆ ಬಾ. ಓಡಿ ಓಡೋಗ್ರು, ತಪ್ಪಿಸ್ಕೊಂಡ್ಬಿಡ್ತಾರ. ಹಿಡ್ಕೊಳ್ರು, ಓಡಿ ಎಲ್ಲೋದ್ರೂ ಬಿಡ್ಬೇಡಿ. ಯಾಕೆ ಓಡ್ ಬಂದೆ? ಯಾಕೆ ಅವ್ನು ಹೊಡೆದಿದ್ದು? ಒಬ್ಬ ರಾಜಕಾರಣಿ ಆಕ್ಸಿಡೆಂಟ್ ಆಗಿ ಬಂದ್ರು. ಒಂದು ಇಂಜೆಕ್ಷನ್ ಕೊಟ್ಟೆ ಅಷ್ಟೇ, ಹೋಗ್ಬಿಟ್ರು. ಇಂಜೆಕ್ಷನ್? ಅಯ್ಯೋ, ಅದು ಇಂಜೆಕ್ಷನ್ ಫಾಲ್ಟ್ ಅಲ್ಲ. ಕ್ಯಾಶುಯಾಲಿಟಿ ಈ ತರನೇ ಎಷ್ಟೋ ಪೇಷಂಟ್ಗಳ ಸಂಬಂಧಿಕರಿಗೆ ಡಾಕ್ಟರ್ಗೆ ಹೊಡೆದ್ರೇನೆ ಸಮಾಧಾನ ಆಗೋದು. ಇದು ಒಂದು ಪಾರ್ಟಿಯವ್ರ ಕೆಲಸ. ಡಾಕ್ಟರ್ ಆಗೋದು ಅಂದ್ರೆ ರಿಸ್ಕ್ ಅಲ್ವಾ? ನೀನ್ ಅವನಿಗೆ ವಾಪಸ್ ಹೊಡಿಬೇಕಿತ್ತು. ನಾವು ಕ್ರಿಶ್ಚಿಯನ್ಸ್ ಅಲ್ವಾ? ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ? ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರ್ಸು ಅಂತಾರೆ ಅಲ್ವಾ? ಕಣ್ಣಕ್ ಕಣ್ಣು, ಮೂಗುಗ್ ಮೂಗು ಅಂತ ಹೇಳಲ್ವಾ ನಿನ್ ಬೈಬಲ್ಲು? ಜೀಸಸ್ಸು ತಪ್ಪು ಮಾಡಿದ್ರು ತಾನೆ? ನೀನು ಹಂಗೆ ಅಲ್ವಾ? ನೀನ್ ಮತ್ತೆ ಹೊಡಿಸ್ತೆ ನನ್ಗೆ. ಏನೇ ಆದ್ರೂ ಹೊಡಿಸ್ಕೊಂಡು ಬಚ್ಚಿಟ್ಕೊಂಡಿದ್ಯಲ್ಲ. ಅವ್ರು ಹೊರಟೋದ್ರು. ಒಳ್ಳೇದು. ಇದೆಲ್ಲ ಯಾಕೆ ಮಾಡ್ತಿದ್ದೀರಾ? ಏನಕ್ಕೆ ಅಂದ್ರೆ ಡಾಕ್ಟರ್ ನಾನಿಲ್ಲಿ ಓದಿದೀನಿ. ಲೇಡಿ ಅಂತ ನಿನ್ನ ಮುಟ್ಲಿಲ್ಲ, ಇಲ್ಲ ಅಂದ್ರೆ ನಿನ್ಗೂ ಬೀಳ್ತಿತ್ತು. ನನ್ನ ಮುಟ್ಟಿದ್ರೆ ಅಷ್ಟೇ, ನಮಗೂ ಅಸೋಸಿಯೇಷನ್ ಇದೆ. ನಾವ್ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು ದೇವ್ರ 10% ಜನನ ಕರ್ಕೊಂಡ್ಬಿಡ್ತಾನೆ. ಅದರಲ್ಲಿ 3% ಪೇಷಂಟ್ಗಳ ಸಂಬಂಧಿಕರು ಡಾಕ್ಟರ್ ಹೊಡೆದ್ಮೇಲೆ ಹಾಸ್ಪಿಟಲ್ ಹೋಗೋದು. ಮೈಕೆಲ್, ವಿಷಯ ಏನು ಅಂತ ನಾನು ಕೇಳಿದ್ದು. ಏನ್ ವಿಷಯ? ಸುಮ್ನಿರೇ, ಡಾಕ್ಟರ್ ನಾನು. ಆ ಡಾಕ್ಟರ್ ಏನ್ ಹೇಳಿದ್ಲು? ಅದು ನಾನು ಸುಂದರವಾಗಿದ್ದೀನಂತೆ, ಐ ಲವ್ ಯು ಅಂತೆ, ನನ್ನ ಹ್ಯಾಂಡ್ಸಮ್ ಅಂತೆ, ಡೈಲಿ ಇದನ್ನ ಹೇಳ್ತಾಳೆ. ಓ ಗಾಡ್. ಏನೋ ಪ್ರಪೋಸ್ ಮಾಡಿದ್ಲಾ? ವೆಲ್, ಡೈಲಿ ನನ್ಗೆ ಈ ಹಾಸ್ಪಿಟಲ್ ಅಲ್ಲಿ 3-4 ಪ್ರಪೋಸಲ್ ಬರ್ತಾನೆ ಇರುತ್ತೆ. ಕನ್ಸಲ್ ಅನ್ಸುತ್ತೆ. ಆದ್ರೂ ಅವಳು ನನಗೆ ಇಷ್ಟ ಆದ್ಲು. ನಿಜವಾಗ್ಲೂ ಅವಳು ನಿನ್ಗೆ ಇಷ್ಟ ಆದ್ಲ? ಹಾಗಾದ್ರೆ ನೀನೇ ಮದ್ವೆ ಆಗು. ಅರ್ಥ ಆಯ್ತಾ? ಇಷ್ಟ ಆದ್ಲಂತೆ. ವರ್ಗೀಸ, ಅಜು ವರ್ಗೀಸ ಆಗಿರ್ತಾನ. ಅವಳು ಏನ್ ಅನ್ಕೊಂಡಿದ್ದಾಳೆ? ಅನ್ಯಾಯವಾಗಿ ಅವಳು ಕೊಡ್ಬೇಕು ಅಂತ ನಾನು ರಿಂಗನ್ ತಗೊಂಡ್ ಬಂದೆ. ಸುಮ್ನೆ ದುಡ್ಡು ಹಾಳಾಯ್ತು. ನನಗೂ ಅವಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಸುಮ್ನೆ ಟ್ರೈ ಮಾಡಿದೆ ಅಷ್ಟೇ. ಬೇಜಾರಾಗಿದ್ಯಾ? ಬೇಜಾರ? ಒಳ್ಳೇದೆ, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತೀಯ. ಆದ್ರೆ ಅವಳು ಹೇಗೆ? ಹೆಣ್ಮಕ್ಳು ಚೀಟ್ ಮಾಡ್ತಾರೆ ಅಂತ ಸ್ವಲ್ಪನಾದ್ರೂ ಸೆನ್ಸ್ ಇರ್ಬೇಕು. ನೋಡ್ತಾ ಇರೋ, ಇನ್ನೊಂದ್ ಜೀವನದಲ್ಲಿ ಯಾವ ಹುಡುಗಿನೂ ಬರಲ್ಲ. ಅಯ್ಯೋ, ಹಾಗ್ ಹೇಳ್ಬೇಡ. ಡೈಲಿ 3-4 ಜನ ನನಗ್ ಪ್ರಪೋಸ್ ಮಾಡ್ತಾರಲ್ವಾ, ಅವ್ರಲ್ಲಿ ಒಬ್ರನ್ ಸೆಲೆಕ್ಟ್ ಮಾಡ್ಕೊ. ಲೇ, ತುಂಬಾ ಓವರ್ ಆಗಿ ಆಡ್ತಿದ್ಯಾ? ನಮ್ ಮನೆಗ್ ಹೋಗಣ್ವಾ? ನಾನ್ ಬರಲ್ಲ. ಚಿಕ್ಕಪ್ಪನಿಂದ ಅಲ್ವಾ? ನಾನ್ ಬರಲ್ಲ. ನಮ್ಮಪ್ಪ ನನ್ನ ಎತ್ಕೊಂಡಿದ್ರ?
ಅಪ್ಪ ನಿನ್ನ ಯಾವಾಗ್ಲೂ ಎತ್ಕೊಂಡೇ ಓಡಾಡ್ತಿದ್ರು. ಅಪ್ಪ ಹೋಗಾದ್ಮೇಲೆ ನನ್ಗೆ ಅಂತ ಯಾರು ಇಲ್ಲ ಅನ್ಸುತ್ತೆ. ನಾವಿದೀವಲ್ಲ, ನಾನು ಮತ್ತೆ ಮಮ್ಮಿ. ಅಪ್ಪ ಹೇಗ್ ಸತ್ರು? ಅಪ್ಪ, ನಾನ್ ಡ್ರೈವ್ ಮಾಡ್ತೀನಿ. ಬೇಡ. ಹಾಗೆ ಹಾಗೆ. ಮೆಲ್ಲಿಗೆ ಮೆಲ್ಲಿಗೆ. ಲೆಫ್ಟ್. ಈಗ ಸ್ಟಡಿ ಮಾಡ್ಕೋ. ಸ್ಟಡಿ ಸ್ಟ್ರೈಟ್. ಏನಾಯ್ತು ನಿನ್ಗೆ? ಏನೂ ಇಲ್ಲ. ಆ ಹುಡುಗನ್ ವಿಷಯಕ್ಕ? ಅದಕ್ ನೀನ್ಯಾಕೆ ಬೇಜಾರಾಗ್ಬೇಕು? ಅದಕ್ಕಲ್ಲ. ಮತ್ತೆ ನಿನಗ್ಯಾಕೆ ಹೇಳ್ಬೇಕು? ನೀನೇನಾದ್ರೂ ಹೆಲ್ಪ್ ಮಾಡ್ತೀಯಾ? ನಂದು ತಪ್ಪು, ನಾನೇ ಕಾರಣ. ಯಾಕೇನೇನೋ ಮಾತಾಡ್ತೀಯ? ನೀನೇನ್ ತಪ್ಪು ಮಾಡಿದ್ಯಾ? ಜನಿ, ಹೋಗೋಣ. ಕ್ಲಾಸ್ ಸ್ಟಾರ್ಟ್ ಆಗುತ್ತೆ.